ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮ್ಮದೇನು 540 ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಗಸ್ತು ಅರಣ್ಯ ಪಾಲಕ ಏನು ಹುದ್ದೆಗಳಿದ್ದಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಮುಗಿದಿತ್ತು. ಆ ಫಿಸಿಕಲ್ ಮುಗಿದ ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಕ್ಸಾಮ್ ಮುಗಿಬೇಕಾಯ್ತು. ಎಕ್ಸಾಮ್ಗೆ ಸಂಬಂಧಿಸಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಎಕ್ಸಾಮ್ ಯಾವಾಗ ಅಂತೇಳಿ. ಸ್ನೇಹಿತರೆ, ಅಫಿಷಿಯಲ್ ಆಗಿ ಅರಣ್ಯ ಇಲಾಖೆಯಿಂದ ಬಂದಿದೆ ಮಾಹಿತಿ. ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿರ್ತದೆ. ಎಕ್ಸಾಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವು ಎಷ್ಟು ಓದಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಎಕ್ಸಾಮ್ ಅಂತೂ ಫಿಕ್ಸ್ ಆಗ್ಯಾವ್ರಿ. ಸ್ನೇಹಿತರೆ, ಯಾರ್ಯಾರೆಲ್ಲ ಫಿಸಿಕಲನ್ನು ಪಾಸ್ ಆಗಿರೋ ನೋಡಿ, ಇನ್ನೂ ಯಾರ್ಯಾರೆಲ್ಲ ಸ್ಟಡಿ ಮಾಡಿಲ್ಲ ನೋಡಿ, ನಾವು ಸ್ಟಡಿ ಮೆಟೀರಿಯಲನ್ನು ಕೊಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇದಕ್ಕೆ 200 ರೂಪಾಯಿ ಅಲ್ಲ, ಕೇವಲ 100 ರೂಪಾಯಿದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಯಾಕಪ್ಪ ಅಂದರೆ ಜುಲೈ 20ಕ್ಕೆ ಎಕ್ಸಾಮ್ ಅದಾವ್ರಿ. ಅದ ಕಾರಣಕ್ಕಾಗಿ ಸಿಲೆಬಸ್ಸಲ್ಲಿರುವ ಇಲ್ಲಿ ನೋಡ್ಕೊಬಂದು GKಗೆ ಸಂಬಂಧಿಸಿ ಸಂಪೂರ್ಣವಾಗಿ GK ನೋಟ್ಸ್ ಇರುತ್ತೆ. ಅದೇ ರೀತಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದೆ 50% ಸಿಲೆಬಸ್ ಕವರ್ ಆಗಿರೋ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಇರುತ್ತೆ. ಅದೇ ರೀತಿ ಒಂದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಕೇವಲ ನಿಮಗೆ ಇನ್ನೊಂದು 15 ದಿವಸ ಅಷ್ಟು ಟೈಮ್ ಐತಿ. ಸ್ನೇಹಿತರೆ, ಯಾರು ಇನ್ನೂ ಸ್ಟಡಿ ಮಾಡಿಲ್ಲ ನೋಡಿರಿ, ಆದಷ್ಟು ಸ್ಟಡಿ ಮಾಡಿರಿ. ಯಾಕಪ್ಪ ಅಂದ್ರೆ ತುಂಬ ಕಡಿಮೆ ಪಾಯಿಂಟ್ ಐತ್ರಿ. ಯಾರಿಗಾದರೂ ಸ್ಟಡಿ ಮೆಟೀರಿಯಲ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ನ ಪಡೆದುಕೊಳ್ಬೋದು. ಇವೆಲ್ಲ ಸ್ಟಡಿ ಮೆಟೀರಿಯಲ್ನ PDF ಕಳಿಸ್ತದೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಜೊತೆಗೆ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತಾವ್ರಿ. ಸ್ನೇಹಿತರೆ, ಡೀಟೇಲ್ಸ್ ನೋಟ್ಸು ಮತ್ತು ಶಾರ್ಟ್ಕಟ್ ನೋಟ್ಸ್ ಇಲ್ಲಿ ನೋಡ್ಕೋಬೋದು. ಇದು ಶಾರ್ಟ್ಕಟ್ ನೋಟ್ಸು ಲಾಸ್ಟ್ ಮೂಮೆಂಟಲ್ಲಿ ಓದೋಕ್ಕಾಗಿ ಇಂಪಾರ್ಟೆಂಟ್ ಆಗಿ ಹೇಳ್ಬೋದು. ಹೌದು ಸ್ನೇಹಿತರೆ, ಸಂಪೂರ್ಣ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸದ ಶಾರ್ಟ್ಕಟ್ ನೋಟ್ಸ್ ಇರ್ತದೆ. ಫಿಕ್ಸ್ ಕ್ವಶನ್ ಬಂದೇ ಬರ್ತಾವ್ರಿ. ಒಂದು 48 ಪೇಜ್ದಾಗ ನಿಮ್ಮದು ಸಂಪೂರ್ಣ ಕರ್ನಾಟಕ ಇತಿಹಾಸ ಮುಗಿತೈತ್ರಿ. ಅದೇ ರೀತಿ ಒಂದು 50ರಿಂದ 60 ಪೇಜ್ನಾಗ ಸಂಪೂರ್ಣ ಭಾರತ ಇತಿಹಾಸ ಮುಗಿತೈತ್ರಿ. ಇದರಲ್ಲಿ ಏನಂದ್ರೆ ಇತಿಹಾಸಕ್ಕೆ ಮಿನಿಮಮ್ ಅಂದ್ರೆ ಒಂದು 15ರಿಂದ 20 ಪ್ರಶ್ನೆ ಬರ್ತಾವ್ರಿ. ಮತ್ತು ಅದೇ ರೀತಿ ಇಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 3ರಿಂದ 4 ಪ್ರಶ್ನೆ ಫಿಕ್ಸ್ ಬರ್ತಾವ್ರಿ. ಅದಕ್ಕೆ ಸಂಬಂಧಿಸಿದ ಒಟ್ಟು ವಿಧಿಗಳ ರೀ ಮತ್ತು ಅದರ ಕಾರ್ಯದ ನೋಟ್ಸ್ ಕೂಡ ಇರ್ತದೆ. ಇಲ್ಲಿ ನೋಡ್ಬೋದು ನೀವು ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರದ ಕಾರ್ಯ ಏನೇನೈತಿ ಅದು ಕೂಡ ಇರ್ತದೆ. ಇದರಲ್ಲಿ ಕೂಡ ಒಂದು 2ರಿಂದ 3 ಮಾರ್ಕ್ಸ್ ಅಥವಾ 4ರಿಂದ 5 ಮಾರ್ಕ್ಸ್ ಆದರೂ ಕೂಡ ಬರ್ತಾವೆ. ಯಾಕಂದರೆ ಇಲ್ಲಿ GKಗೆ 60 ಮಾರ್ಕ್ಸ್ ಐತಿ, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ 40 ಮಾರ್ಕ್ಸ್ ಇರ್ತದೆ. ಅದರಲ್ಲೂ ಮ್ಯಾಥಮೆಟಿಕ್ಸ್ಗೆ 40 ಮಾರ್ಕ್ಸ್ ಇರ್ತದೆ. ಇಂಪಾರ್ಟೆಂಟ್ ಇರ್ತದೆ ರೀ. ಲಾಸ್ಟ್ ಮೂಮೆಂಟಲ್ಲಿ ಓದೋಕೆ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಇಂಟ್ರೆಸ್ಟ್ ಇರೋರು ಮಾತ್ರ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದರ ಬೆಲೆ ಬಂದು ಕೇವಲ 100 ರೂಪಾಯಿ ಇರ್ತದೆ. 200 ರೂಪಾಯಿ ಅಲ್ಲ, ಕೇವಲ 100 ರೂಪಾಯಿಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಶಾರ್ಟ್ಕಟ್ ನೋಟ್ಸು ವಿತ್ ಡೀಟೇಲ್ಸ್ ನೋಟ್ಸ್ ಎರಡೂ ಕೂಡ ಇರ್ತದೆ. ನಿಮ್ಗೆ ಟೈಮ್ ಸಿಕ್ತಪ್ಪ ಅಂದ್ರೆ ನೀವು ಡೈಲಿ ಏನಂದ್ರೆ 7ರಿಂದ 8 ತಾಸು ಸ್ಟಡಿ ಮಾಡ್ತೀರಂದ್ರೆ ಡೀಟೇಲ್ಸ್ ನೋಟ್ಸು ಕೂಡ ನೀವು ಓದ್ಬೋದು ರೀ. ಆರಾಮಾಗಿ ಇನ್ನು 15 ದಿವಸ ಟೈಮ್ ಐತಿ, ಇದನ್ನು ಕೂಡ ಓದ್ಬೋದು. ಅದ್ರ ಜೊತೆಗೆ ಶಾರ್ಟ್ಕಟ್ ನೋಟ್ಸ್ ಕೂಡ ಒಂದು ವಾರದಲ್ಲಿ ಓದ್ತೀನಿ ಅನ್ನೋರು ಶಾರ್ಟ್ಕಟ್ ನೋಟ್ಸ್ ಕೂಡ ಓದ್ಕೋಬೋದು. ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನ ನೋಡ್ಕೊಂಡು ಎರಡೂ ಕೂಡ ಕಳಿಸ್ತಾ. ಶಾರ್ಟ್ಕಟ್ ನೋಟ್ಸು ಮತ್ತು ಡೀಟೇಲ್ಸ್ ನೋಟ್ಸು ಎರಡೂ ಕೂಡ ಕಳಿಸ್ಲಾಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋ ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಈಗ ಅಫಿಷಿಯಲ್ ಆಗಿ 540 ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗಿರ್ತದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಇಲ್ಲಿ ಇರ್ತೈತಿ. ನಿಮಗೆ ಇಂಪಾರ್ಟೆಂಟಾಗಿ ಏನು ಬೇಕಪ್ಪ ಅಂದ್ರೆ ಇಲ್ಲಿ ಫಿಸಿಕಲಲ್ಲಿ ಪಾಸಾದ ಅಭ್ಯರ್ಥಿಗೆ ಎಲ್ಲ ವೃತ್ತದ ಅಭ್ಯರ್ಥಿಗಳದು ಇಲ್ಲಿ ನೋಡ್ಕೋಬೋದು. ಅರ್ಹರಾದ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಆಯಾ ವೃತ್ತಗಳ ಕೇಂದ್ರ ಸ್ಥಾನಗಳ ಪರೀಕ್ಷಾ ಕೇಂದ್ರಗಳಲ್ಲಿ ದಿನಾಂಕ 20/7/2025 ಅಂದರೆ ರವಿವಾರ, ಇದೇ ತಿಂಗಳು 20/7/2025 ಲಿಖಿತ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಇದು ಎಲ್ಲರಿಗೂ ಇರ್ತದೆ ರೀ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಆಲ್ರೆಡಿ ಫಿಸಿಕಲ್ ಪಾಸ್ ಆಗಿರಿ. ಎಲ್ಲ ಅಭ್ಯರ್ಥಿಗಳು ಕೂಡ ಹೋಗಿ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಅಟೆಂಡ್ ಆಗಿರಿ. ಅದೇ ರೀತಿ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರಂತ ಅದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲಿ. 15/7/2025 ನಂತರ ಹಾಲ್ ಟಿಕೆಟನ್ನು ನಿಮ್ಮದು ಅಥವಾ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಫಿಷಿಯಲ್ ವೆಬ್ಸೈಟಲ್ಲಿ ಇರ್ತದೆ ರೀ. ಅಫಿಷಿಯಲ್ ವೆಬ್ಸೈಟ್ ಏನಿದೆಪ್ಪ ಅಂತ ಇಲ್ಲಿ ನೋಡ್ಕೋಬೋದು. ಅಫಿಷಿಯಲ್ ವೆಬ್ಸೈಟ್ ಇದು ಕೂಡ ಇರ್ತದೆ. ಒಂದು ಕಡೆ ಬರೆದು ಇಟ್ಕೊಂಡ್ಬಿಡ್ರಿ. ಯಾಕಪ್ಪ ಅಂದ್ರೆ ಹಳೆ ರಿಕ್ವೈರ್ಮೆಂಟ್ ಯಾರಿಗೂ ಕೂಡ ಇಲ್ಲಿ ನೀವು ಹೋಗಿ ಆನ್ಲೈನಲ್ಲಿ ಕೇಳಿದ್ರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಹಳೆ ಇದ್ರಿ ಜಾಸ್ತಿ ಜನ ಪಾಸ್ ಆಗಿಲ್ಲ. ಅದಕ್ಕಾಗಿ ಇಲ್ಲಿ ನೋಡ್ಕೋಬೋದು www.aranya.gov.in ಅಂತ ಸರ್ಚ್ ಮಾಡಿ ನೀವು ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಎಕ್ಸಾಮಿನ ಭಾಳ ದಿವಸ ಇಲ್ಲ, ಇನ್ನು 15 ದಿನದಾಗ ಎಕ್ಸಾಮ್ ಅದಾವೆ. ಯಾರ್ಯಾರು ಒಂದು ಸ್ವಲ್ಪ ಸ್ಟಡಿ ಮಾಡಿಲ್ಲ ಅನ್ನೋರು ಶಾರ್ಟ್ಕಟ್ ನೋಟ್ಸ್ ಅನ್ನೋದ್ರು ಕೂಡ ಸ್ಟಡಿ ಮಾಡಿರಿ. ಯಾಕಪ್ಪ ಇಷ್ಟು ಒತ್ತಿ ಹೇಳಕತ್ತೀನಪ್ಪ ಅಂದ್ರೆ ಈ ಒಂದು ಹುದ್ದೆಗೆ ಈಗ ಆಲ್ರೆಡಿ 1:20 ಬಿಟ್ಟಿದ್ರಿ. ಫಿಸಿಕಲಿಗೆ ಇಲ್ಲಿ ಕಡಿಮೆ ಅಂದರೂ ಕೂಡ ಏನಿಲ್ಲ ಅಂದ್ರೆ ಒಂದು 7ರಿಂದ 8 ಒಮ್ಮೊಮ್ಮೆ ಒಂದೊಂದು ಕಡೆ 10 ಮಂದಿನೂ ಕೂಡ ಫೇಲ್ ಆಗಿದ್ದಾರೋ ಅದರ.
ಡಿಪೆಂಡ್ಸ್ ಅಪಾನ್ ನಿಮ್ದು ಇಲ್ಲಿ ಜಿಲ್ಲೆ ಮೇಲೆ ಡಿಪೆಂಡ್ ಆಗಿರ್ತೈತಿ. ಎಷ್ಟು ಜನ ಅಲ್ಲಿ ಆಲ್ರೆಡಿ ಈಗ 20 ಜನದಲ್ಲಿ 2 ರಿಂದ 3 ಜನ ಅಟೆಂಡ್ ಆಗಿರಂಗಿಲ್ಲ ರೀ ಫಿಸಿಕಲ್. ಮತ್ತು ಇದು ಆದಮೇಲೆ ಒಂದಿಷ್ಟು ಅಭ್ಯರ್ಥಿಗಳು ಫೇಲ್ ಆಗ್ಯಾರ. ಅದಕ್ಕಾಗಿ ಅತ್ಯಂತ ಕಡಿಮೆ ಪಾಯಿಂಟ್ ರೀ. ನೀವು ಬೇಕಾದ ಹುದ್ದೆಗೆ ಈಗ RRB ಗ್ರೂಪ್ ಡಿನ ಕರೆದಾರ ನೋಡ್ರಿ, 503 ಪೋಸ್ಟ್ ಅದಾವು. 2,75,000 ಜನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಯಾರ. ಬಟ್ ನಿಮ್ದು ಇಲ್ಲಿ ಎಷ್ಟೈತಪ್ಪ ಈಗ ಇರೋದು 540 ರೀ. 540 × 20 ಮಾಡಿರಿ. ಅದರೊಳಗೆ ಇನ್ನೂ ಒಂದು 3 ಜನ ಅಂತ ತೆಗೆದ್ರು ಕೂಡ 1 ಅಥವಾ 7 ಮಾಡಿರಿ. ಎಲ್ಲ ವೃತ್ತದಾಗ ಇರೋಂಗಿಲ್ಲ, ಸ್ವಲ್ಪ ವೃತ್ತದ ಮೇಲೆ ಡಿಪೆಂಡ್ ಆಗಿ ಕಡಿಮೆ ಜನನೂ ಕೂಡ ಇರ್ತಾರೆ. ಒಂದು ಹುದ್ದೆಗೆ 17-16 ಪಾಯಿಂಟ್ ಎಲ್ಲಿ ಸಿಗಲ್ರಿ. ಯಾಕಪ್ಪ ಅಂದ್ರೆ ನಾ ಫಿಸಿಕಲಲ್ಲಿ ಫೇಲ್ ಆದರು, ಒಂದೊಂದು ಕಡೆ 5-6 ಕೂಡ ಉಳ್ದಾರ್ರಿ. ಮತ್ತು ಅದರಾಗೆ ಎಕ್ಸಾಮ್ ಒಂದಿಷ್ಟು ಜನ ಅಟೆಂಡ್ ಆಗಂಗಿಲ್ಲ ರೀ, ಏನೋ ಕಾರಣಾಂತರಗಳಿಂತ. ಅವ್ರ ಮನೆಯಲ್ಲಿ ಎಮರ್ಜೆನ್ಸಿ ಏನಾರ ಇದ್ರು, ಇನ್ಯಾವುದೇ ಕಾರಣ, ಅಥವಾ ಬೇರೆ ಕಡೆ ಇರ್ಬೋದು. ಒಂದಿಷ್ಟು ಅಭ್ಯರ್ಥಿಗಳಿಗೆ ಇದೊಂದು ರೀ, ಇನ್ನು ಮಾಡಿ ನನಗೆ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡ್ಯಾರಿ, ನಾವು 1:20 ಆಯ್ಕೆ ಆಗೀನಿ ರೀ, ನಾನು ಫಿಸಿಕಲ ಕರೆದಿಲ್ಲ ರೀ, ಕಾಲ್ ರೇಟೆಲ್ಲ ಬಿಟ್ಟಿಲ್ಲ ಅಂತ ಎಲ್ಲ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡ್ಯಾರಿ. ಸ್ನೇಹಿತರೆ, ಒಂದು ಯಾವುದೇ ಒಂದು ರಿಕ್ವೈರ್ಮೆಂಟಿಗೆ ಅರ್ಜಿ ಸಲ್ಲಿಸಿರಂದ್ರೆ ನಿಮ್ದು ಇಮೇಲ್ ID ಮತ್ತು ಫೋನ್ ನಂಬರ್ ಅದು ನೇಮಕಾತಿ ಮುಗಿಯೋರಿಗೆ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು ರೀ. ತಿಳಿತಲ್ಲ ಸ್ನೇಹಿತರೆ, ನಿಮ್ಮದು ಫಿಸಿಕಲ್ ಎಕ್ಸಾಮ್ ಬಂದು 27/2025 ಇರ್ತೈತಿ. ಯಾರ್ಯಾರೆಲ್ಲ ಎಕ್ಸಾಮ್ ಫಿಸಿಕಲನ್ನು ಪಾಸ್ ಆಗಿರಿ, ಮಿಸ್ ಮಾಡ್ದೆ ಹೋಗ್ರಿ. ಯಾಕಂದ್ರೆ ತುಂಬ ಕಡಿಮೆ ಕಟಾಪ್ ನಿಲ್ತದೆ ರೀ. ಭಾಳದೊಂದು 50 ರಿಂದ 60 ಆದರೂ ಕೂಡ ಇಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಆರಾಮಾಗಿ ನೀವು ಸೆಲೆಕ್ಷನ್ ಹಾಕಿರಿ. ಮಿನಿಮಮ್ ಅಷ್ಟು ಆಗಿಲ್ಲಪ್ಪ ಒಂದು 40 ಆದರೂ ತೊಗೋರಿ. ಯಾಕಂದ್ರೆ ಇಲ್ಲಿ 25% ನಿಮ್ಮದು PUC ದಿನ ಆ್ಯಡ್ ಮಾಡ್ತಾರೆ ರೀ. ತಿಳಿತಲ್ಲ, ಕಡಿಮೆ ಅಂದ್ರೆ ನೀವು ಜಸ್ಟ್ ಪಾಸ್ ಆದರೂ ಸಾಕು, 40+ ಆದರೂ ಕೂಡ ಇಲ್ಲಿ ಸೆಲೆಕ್ಷನ್ ಆಗುವ ಸಾಧ್ಯತೆ ಐತೆ ರೀ. ಆಲ್ರೆಡಿ BMTCದು ನೋಡಿರಲ್ಲ, BMTC ಕೂಡ ಅದೇ ರೀತಿ ಇತ್ತು. ಒಂದು ಹುದ್ದೆಗೆ 11 ಅಭ್ಯರ್ಥಿಗಳು ಅಷ್ಟ ಪಾಯಿಂಟ್ ಇತ್ತು ರೀ. ಪಾಸ್ ಆದವರು ಒಂದು ಹುದ್ದೆಗೆ ಕೇವಲ 2 ಅಥವಾ 3 ಜನ ಅಷ್ಟು ಇಲ್ಲರಿ. ಒಂದೊಂದು ಕಡೆ ಡಿಪೆಂಡ್ಸ್ ಅಪಾನ್ ಇರ್ತೈತಿ ನಿಮ್ಮದು ಏನಿದು ಜಿಲ್ಲೆಗಳ ಮೇಲೆ. ಅದಕ್ಕಾಗಿ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿದಾರಂತ ಬರೋದು. ಫಿಸಿಕಲನ್ನು ಪಾಸಾದ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಗಿರಿ. ಸ್ನೇಹಿತರೆ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಾಗಿತ್ತು ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.